ಒಂದು ತಂದೆ ತಾಯಿಯಾಗಿ ನನ್ನ ಅನುಭವ ಕೇವಲ ಮಕ್ಕಳಿಗೆ, ಈಗ ನಾವು ಎಲ್ಲರೂ ಎಷ್ಟು ಕಷ್ಟಪಟ್ಟು ದುಡಿದು ಹಣ ಸೇರಿಸಿಟ್ಟು ನಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋಕ್ಕೆ ನಾವು ಸ್ಕೂಲ್ಸ್ಗೆ ಹಾಕ್ತೀವಿ ಅಲ್ವಾ. ಆ್ಯಂಡ್ ಈ ನಡುವೆ ಕಾಂಪಿಟಿಷನ್ ಎಷ್ಟು ಹೈ ಇದೆ ಅಂದರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೆಲಸ ಮಾಡಿದ್ರೇನೆ ಒಂದು ಮಕ್ಕಳಿಗೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಅಷ್ಟು ಎಫರ್ಟ್ ಹಾಕ್ತೀವಿ ಒಂದು ಮಗು ಒಳ್ಳೆ ಎಜುಕೇಶನ್ ಕೊಡೋಕ್ಕೆ. ಅದರ ಜೊತೆಗೆ ನಾವೇನು ಜೀವನದಲ್ಲಿ ನಮ್ಮ ನಡತೆ ಇರ್ಬೋದು, ನಮ್ಮ ಹವ್ಯಾಸಗಳಿರ್ಬೋದು, ಅದು ಇಡೀ ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ನಿಮ್ಮನ್ನ ನೋಡಿ ಇಮಿಟೇಟ್ ಮಾಡ್ತಾರೆ. ಸೊ ನೀವು ಎಲ್ಲೋ ಲೆಟ್ ಅಸ್ ಸೇ ಯು ಟೆಲ್ ಚಿಲ್ಡ್ರನ್, ಒಂದು ಸುಳ್ಳು ಹೇಳ್ಬೇಡ, ಅದೆಲ್ಲ ತಪ್ಪು ಅಂದ್ಬಿಟ್ಟು ಯಾರೋ ಒಬ್ರು ಕಾಲ್ ಮಾಡುವಾಗ ಹಿಂಗ ಅಂದಿದ ತಕ್ಷಣ ಅಯ್ಯೋ ಇಲ್ಲ ರೀ ಅವ್ರು ಹೊರಗಡೆ ಹೋಗಿದ್ರೆ ಮಕ್ಕಳು ನೋಡ್ತಾರೆ, ಇವರೇ ಸುಳ್ಳು ಹೇಳ್ತಾರೆ ನಮ್ಗೇನು. ಸೊ ಕಮ್ಯುನಿಕೇಟ್. ಯು ಶುಡ್ ಟೆಲ್ ದ ಚಿಲ್ಡ್ರನ್, ನೋಡು ಪರ್ಟಿಕ್ಯುಲರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರಿಗೆ ಹರ್ಟ್ ಮಾಡಕ್ ಆಗಲ್ಲ ಅಂದ್ರೆ ವಿ ಕ್ಯಾನ್ ಟೆಲ್. ಸೊ ಎಲ್ಲೋ ನೀವೇನ್ ಪ್ರತಿಯೊಂದು ಮಾಡ್ತೀರಾ ದ ಚಿಲ್ಡ್ರನ್ ಸಿ. ನಮ್ಮ ತಂದೆಯಿಂದ ನನ್ನ ಪುಸ್ತಕದ ಒಂದು ಲವ್, ಶಿಸ್ತು, ಆಮೇಲೆ ಹಿ ಈಸ್ ವೆರಿ ಪಂಚುವಲ್. 8 ಗಂಟೆಗೆ ಯು ಹ್ಯಾವ್ ಟು ಸ್ವಿಚ್ ಆಫ್ ದ ಲೈಟ್ ಅಂಡ್ ಗೋ ಟು ಬೆಡ್ ಅಂದ್ರೆ 7:55 ಅಷ್ಟೊತ್ತಿಗೆ ರೆಡಿ ಇರಬೇಕು. 8 ಅಷ್ಟೇ, 8 o'clock ಆಚಿ ಏನು ಅಂತ. ಅದು ಏನಾಗಿದೆ ಅಂದ್ರೆ ಇವತ್ತಿಗೂ ಸ್ಟಾರ್ಟಿಂಗ್ ನಮ್ಮ ಮೀಡಿಯಲ್ಲಿ ಅಷ್ಟು ಗೊತ್ತಿರಲಿಲ್ಲ. ಈಗ ನನ್ನ ಯಾವುದೇ ಒಂದು ಇಂಟರ್ವ್ಯೂ ಕರಿಬೇಕು ಅಥವಾ ಒಂದು ಫಂಕ್ಷನ್ ಕರಿಬೇಕು ಅಂದ್ರೆ ಬೇರೆಯವ್ರ ತರ ನಮ್ IST ಅಂತಾರಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ಬಿಟ್ಟು ಎಕ್ಸ್ಟ್ರಾ ಟೈಮಿಂಗ್ ಕೊಡ್ತಾರೆ. ನನಗೆ ಯಾರು ಹೇಳಲ್ಲ, ಮೇಡಮ್ 8 o'clock ಬಂದ್ರೆ ಸಾಕು. ಯಾಕಂದ್ರೆ ಐ ವ್ಯಾಲ್ಯೂ ಟೈಮ್. ಯಾಕೆ ಗೊತ್ತಾ ಉಷಾ, ಈ ಭೂಮಿಗೆ ಬಂದ ಮೇಲೆ ಎಲ್ಲರೂ ಒಂದ್ ದಿವಸ ಹೋಗೋದೆ. ನಾವು ಎಷ್ಟೇ ಹಣವಂತರಾದ್ರು ವಾಟ್ ಯು ಕಾಂಟ್ ಬೈ ಬ್ಯಾಕ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ಸ್ ಅಲ್ಲಿ ಟೈಮ್ ಒಂದು, ಆರೋಗ್ಯ ಒಂದು. ಈಗ ನಾವೇನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಇದಕ್ಕೆ ಈ ಮಾತಿಗೆ ಲೆಟ್ ಅಸ್ ಸೇ ನಾವು ಒಂದು 15 ನಿಮಿಷ 20 ನಿಮಿಷ ಮಾಡ್ತೀವಿ. ನನ್ನಲ್ಲಿರೋ ಅಷ್ಟು ಎಲ್ಲಾದರೂ ಯಾರಾದರೂ ಒಬ್ರು ಯಾರು ಕೇಳಿಸ್ಕೊತಾ ಇದ್ದಾರೆ, ಅವ್ರ ಲೈಫು ಬದಲಾವಣೆ ಆಯ್ತಂದ್ರೆ ಈ 20 ನಿಮಿಷಕ್ಕೆ ವ್ಯಾಲ್ಯೂ ಬಂತು ಅಂತ ನನ್ನ ಪ್ರಕಾರ. ಯಾಕಂದ್ರೆ ಈ 20 ನಿಮಿಷ ನನ್ನ ಲೈಫಿಂದ ಮೈನಸ್ ಆಗ್ತಾ ಇದೆ. ಸೊ ಅದನ್ನ ಇನ್ನೊಬ್ರಿಗೆ ನೀವು ಧಾರೆ ಕೂಡ ಎರಿತಾ ಇದ್ದೀರಮ್ಮ. ವೆರಿ ಇಂಪಾರ್ಟೆಂಟ್ ಬೇಸಿಕ್ ಸಿಂಪಲ್ ಥಿಂಗ್ಸ್ ಇಂದ ತಗೊಂಡ್ರೆ ವಿ ಕಮ್ ಟು ದಿಸ್ ಅಂತ ನನ್ನ ಅಭಿಪ್ರಾಯ.